ಕೇರಳದ ಈ ಚಿತ್ರ ಬಾಕ್ಸ್ ಆಫೀಸ್ನಲ್ಲಿ 234 ಕೋಟಿ ಗಳಿಸಿದೆ ಅಂದ್ರೆ ನಂಬ್ತೀರಾ? ನಂಬಲೇಬೇಕು, ಆಶ್ಚರ್ಯ ಪಡಲೇಬೇಕು. ಇನ್ ಡೀಟೇಲ್ ಆಗಿ ಸಿನಿಮಾ ಬಗ್ಗೆ ಹೇಳ್ತೀನಿ. ಚಾನಲ್ಗೆ ಹೊಸದಾಗಿ ಬಂದಿರೋರು ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವೆಲ್ಕಮ್ ಟು ರಾಜಧಾನಿ ಐಕ್ಳು. ಕಮಾನ್ ಮ್ಯಾಟ್ರ್ ಮುಗಿಸ್ಬಿಡೋಣ. ವರ್ಜಾ 2 ಎ ಬಯೋಪಿಕ್ ಆಫ್ ಬಿಲಿಯನ್ ಬ್ರೋಸ್. ಈ ಸಿನಿಮಾದ ಟ್ಯಾಗ್ಲೈನ್ ಹೇಳೋ ಥರನೇ ಹೌದು, ಈ ಸಿನಿಮಾ ತ್ಯಾಗಗಳು, ಮೌಲ್ಯಗಳು, ಪ್ರೀತಿ, ಸ್ನೇಹ, ಒಳಗೆ ಇರೋ ಒಂದು ಆಸೆ ಆಕಾಂಕ್ಷೆಗಳನ್ನೆಲ್ಲ ಸೈಡ್ಗಿಟ್ಟು ನಾವು ಬದುಕ್ತಾ ಇರೋ ಜೀವನ ಯಾರಿಗೋಸ್ಕರ, ಎಂತಕ್ಕೋಸ್ಕರ ಅನ್ನೋ ಒಂದು ಕ್ಯೂಟ್ ಆಗಿರೋ, ಹಾರ್ಶ್ ಆಗಿರೋ ಒಂದು ಏನಂತ ಹೇಳಿ ಹಾರ್ಡ್ ಹಿಟ್ಟಿಂಗ್ ಮೆಸೇಜ್ ಜೊತೆಗೆ ಎಮೋಷನ್ ಮಾಡಿದಂಥ ಸಿನಿಮಾ ವರ್ಜಾ 2. ಇದು ಮಲಯಾಳಂ ಸಿನಿಮಾ ಗುರು. ರಿಲೀಸ್ ಆಗಿದ್ದು ಏನಿಲ್ಲ ಅಂದರೂ ಒಂದೂವರೆ ತಿಂಗಳ ಹಿಂದ್ಗಡೆ ರಿಲೀಸ್ ಆಯಿತು. ಕೇರಳ ಬಾಕ್ಸ್ ಆಫೀಸ್ನಲ್ಲೇ ಆಲ್ಮೋಸ್ಟ್ 150 CR ಏನೋ ಮಾಡಿದೆ. ಇಂಡಿಯನ್ ಬಾಕ್ಸ್ ಆಫೀಸ್ ಅಂತ ತಗೊಳ್ಳೋಣ. ಅದು ಬಿಟ್ಟು ಓವರ್ ಆಲ್ ವರ್ಲ್ಡ್ ವೈಡ್ ಅಂತ ತೊಗೊಂಡ್ರೆ 234 ಕೋಟಿ ಮಾಡಿ ಅತಿ ವೇಗದ ಡಬಲ್ ಸೆಂಚುರಿ ಮಾಡಿರೋ ಸಿನಿಮಾ ಲಿಸ್ಟಿಗೆ ಇದು ಕೂಡ ಸೇರ್ಕೊಂಡಿದೆ. ಸಿನಿಮಾ ರಿವ್ಯೂ ಮಾಡೋಕ್ಕಿಂತ ಮುಂಚೆ ಒಂದು ಚಿಕ್ಕ ಸಂದೇಶ. ನಮ್ಮಲ್ಲಿ ಕಾಲೇಜ್ ಓರಿಯೆಂಟೆಡ್ ಸಿನಿಮಾ ಬಂದು ಆ ಸಿನಿಮಾ ಬ್ಲಾಕ್ ಬಸ್ಟರ್ ಹಿಟ್ ಆಗಿದ್ದು ಯಾವುದು? ಲಾಸ್ಟ್ ಬಂದು ಕಿರಿಕ್ ಪಾರ್ಟಿ, ಅದಾದಮೇಲೆ ಹಾಸ್ಟೆಲ್ ಹುಡುಗರು ಬೇಕಾಗಿದ್ದಾರೆ. ಇವೆರಡು ಸಿನಿಮಾ ಆದಮೇಲೆ ನಮ್ಮಲ್ಲಿ ಯೂತ್ ಥರ ಸಿನಿಮಾ ಆಗಲಿ ಅಥವಾ ಡ್ರ್ಯಾಗನ್ ಥರ ಸಿನಿಮಾ ಆಗಲಿ, ಇವಾಗ ರೀಸೆಂಟ್ ವರ್ಜಾ 2 ಥರ ಸಿನಿಮಾ ಆಗಲಿ ಬಂದಿಲ್ಲ. ಪ್ರಯತ್ನ ಪಟ್ಟರೆ ಮುಂದೊಂದು ದಿನ ನಮ್ಮಲ್ಲೂ ಈ ಥರ ಸಿನಿಮಾಗಳು ಬಂದರೆ ಸಖತ್ತಾಗಿ ಬಾಕ್ಸ್ ಆಫೀಸಲ್ಲಿ ಕಲೆಕ್ಷನ್ ಆಗುತ್ತೆ ಅನ್ನೋದಕ್ಕೆ ಎಕ್ಸಾಂಪಲ್ ಸೆಟ್ ಆಗಿದೆ. 4 ಜನ ಹುಡುಗರು, ಅವ್ರದ್ದೇ ಆದಂಥ ಡಿಫ್ರೆಂಟ್ ಫ್ಯಾಮಿಲೀಸ್ ಇರುತ್ತೆ, ಅವ್ರದ್ದೇ ಆದಂಥ ಕೆಲವೊಂದು ಆಸೆ ಆಕಾಂಕ್ಷೆಗಳಿರುತ್ತೆ. ಇವೆಲ್ಲನೂ ಕ್ವಶನ್ ಮಾರ್ಕಲ್ಲಿ ಇಟ್ಕೊಂಡು ಸ್ಟಾರ್ಟಿಂಗಿಂದ ಬರೋಣ. ಈ ಸಿನಿಮಾ ಆಲ್ಮೋಸ್ಟ್ ಚೈಲ್ಡ್ಹುಡ್ ಡೇಸಿಂದ ಸ್ಟಾರ್ಟ್ ಮಾಡ್ತಾರೆ. ಅಂದರೆ ಸ್ಟೋರಿ ಪ್ಲಾಟ್ನ ಸೆಟ್ ಮಾಡ್ತಾರೆ. ಅದಾದಮೇಲೆ ಅವರೆಲ್ಲ ಕಾಲೇಜ್ +12 ಓದೋಕ್ಕೆ ಬರ್ತಾರೆ. ಅದಾದಮೇಲೆ ಕಾಲೇಜ್ +2 ಓದೋಕ್ಕೆ ಬರ್ತಾರೆ. ಅಲ್ಲಿ ಎಲ್ಲರದೂ ಯಾವ ಥರ ಇರುತ್ತೆ ಕಾಲೇಜ್ ಲೈಫ್, ಒಂದೇ ಥರ ಯೂನಿಫಾರ್ಮು. ಕಾಲೇಜ್ ಅಂದರೆ ಅದು ಕಾಲೇಜ್ ಥರ ಇರುತ್ತಾ, ಸ್ಕೂಲ್ ಥರ ಇರುತ್ತಾ? ಅಲ್ಲೊಬ್ಬ PT ಮಾಸ್ಟರ್, ಅಲ್ಲೊಬ್ಬ ಸಖತ್ತಾಗಿರೋ ಅಂಥ ಮಾಸ್ಟರ್ಸ್ಗಳು ಎಲ್ಲ. ಅಂದರೆ ನಿಮಗೆ ಫನ್ನಾಗಿ ಏನೇನು ತೊಗೊಂಡು ಹೋಗಬೇಕು, ಒಂದು ಹುಡುಗರ ಲೈಫ್ ಯಾವ ಥರ ಇರುತ್ತೆ ಅದನ್ನೆಲ್ಲನೂ ಕ್ಲಿಯರ್ ಕಟ್ಟಾಗಿ ಅಚ್ಚುಕಟ್ಟಾಗಿ ತೋರಿಸಿದ್ದಾರೆ ಇಂಟರ್ವೆಲ್ ಬರೋ ತನಕ. ನಾವು ಹುಡುಗರು ಯಾರ ಜೊತೆನಾದ್ರು ಕಿರಿಕ್ ತೊಗೊಂಡ್ರೆ ಇನ್ಸ್ಟೆಂಟಾಗಿ ಸಾಲ್ವ್ ಮಾಡ್ಕೋತೀವಿ. ಅದೇ ಥರ ಈ ಸಿನಿಮಾದಲ್ಲಿ ಕಿರಿಕ್ ಆಗುತ್ತೆ. ಒಂದು ಸಿನಿಮಾಗೆ ಹೋಗಿರ್ತಾರೆ, ದಟ್ ಈಸ್ ಲೂಸಿಫರ್. ಆ ಸಿನಿಮಾದಲ್ಲೇ ಕೊಲಾಬ್ರೇಷನ್ ಮಾಡ್ಕೋತಾರೆ. ಫ್ರೆಂಡ್ಶಿಪ್ ಆಗುತ್ತೆ. ಅಲ್ಲಿಂದ ಕೋರಾಗಿ ಫ್ರೆಂಡ್ಶಿಪ್ ಬೆಳೆಯುತ್ತೆ. ಅಂದರೆ ಸಿಗರೇಟಿಂದ ಡ್ರಿಂಕಿಂದ ಮತ್ತೊಂದು ಮಗದೊಂದು. ಈ ಸಿನಿಮಾದಲ್ಲಿ ಮಜವಾಗಿರೋ ಎಲಿಮೆಂಟ್ಸ್ಗಳನ್ನ ಸೂಪರಾಗಿ ತುಂಬಿದ್ದಾರೆ. ಫ್ರೆಶ್ ಸೀನ್ಸು, ಫ್ರೆಶ್ ಡೈಲಾಗು, ಫ್ರೆಶ್ ಕಾಮಿಡಿ, ಇದೇ ಈ ಸಿನಿಮಾದ ಪ್ಲಸ್ ಪಾಯಿಂಟ್. ಇಂಟರ್ವೆಲ್ಲಲ್ಲಿ ಅದು ಒಂದು ಕಡೆ ಬಿಗ್ಗೆಸ್ಟ್ ಶಾಕ್ ಜೊತೆಗೆ ಹೀರೋಗೆ ಒಳಗಡೆ ಖುಷಿ ಆಗ್ತಾ ಇರುತ್ತೆ. ಆ ರೀಸನ್ ಏನು ಅಂತ ಸಿನಿಮಾ ನೋಡಿರೋರಿಗೆ ಗೊತ್ತಿರುತ್ತೆ. ಸ್ಪೆಷಲಿ ಈ ಸಿನಿಮಾನ ಥಿಯೇಟ್ರಲ್ಲಿ ಮಿಸ್ ಮಾಡ್ಕೊಂಡೆ ಅನ್ನೋ ಒಂದು ಗಿಲ್ಟ್ ಸಿನಿಮಾ ನೋಡಿದ್ಮೇಲೆ ನನಗೆ ಕಾಣಿಸ್ತು. ಹೊಡೆದಾಟ ಜಗಳ ಎಲ್ಲ ಪೀಕ್ ಲೆವೆಲ್ಗೆ ಹೋಗುತ್ತೆ. ಈ TC ಕೊಡೋ ಲೆವೆಲ್ಗೆ ಹೋಗುತ್ತೆ. ಅದು ಯಾವುದು ಬೇಡ, ಎಕ್ಸಾಮ್ ಬರ್ದು ಪಾಸ್ ಮಾಡಿ ಹೋಗ್ರಿ ಅಂತ ಹೇಳಿ ಕಳಿಸ್ತಾರೆ. ಅದರಲ್ಲಿ 4 ಜನ ಫ್ರೆಂಡ್ಸಲ್ಲಿ 3 ಜನ ಪಾಸ್ ಆಗ್ತಾರೆ, ಒಬ್ಬ ಫೇಲ್ ಆಗ್ತಾನೆ. ಫೇಲ್ ಆದವನು ಇಲ್ಲೇ ಉಳ್ಕೋತಾನೆ. ಈ 4 ಜನ ಪಾಸ್ ಆದರೆ UK ಹೋಗಿ ಸೆಟ್ಲ್ ಆಗೋಣ ಅಂತ ಫಿಕ್ಸ್ ಆಗಿರ್ತಾರೆ. ಅದರಲ್ಲಿ ಇಬ್ಬರು UK ಹೋಗ್ತಾರೆ. ಇನ್ನೊಬ್ಬ ಬಂದು ಅವರನ್ನು ದುಬೈಲಿ ಕೆಲಸ ಮಾಡ್ತಾ ಇರ್ತಾನೆ. ಸೊ ಅಲ್ಲಿ ಹೋಗೋಣ ಅಂದ್ಬಿಟ್ಟು ಅಲ್ಲಿ ಹೋಗ್ತಾನೆ. ಅಲ್ಲೋದ್ರೆ ಅವನೊಂದು ಪರಿಸ್ಥಿತಿ. UK ಬಂದಂಥ ಇವರಿಬ್ಬರು ಫ್ರೆಂಡ್ಸು ಒಟ್ಟಿಗೆ ಇರಲ್ಲ. ಇವನೊಂದು ತೀರ, ಅವನೊಂದು ತೀರ. ಇಲ್ಲೇ ಇದ್ದಂಥ ಇನ್ನೊಬ್ಬ ಫ್ರೆಂಡ್, ಫೇಲ್ ಆಗಿರೋ ಫ್ರೆಂಡ್, ಅವನೇನು ಮಾಡ್ತಾನೆ, ನೆಕ್ಸ್ಟ್ ಏನಾಗುತ್ತೆ? ತಂದೆ ತಾಯಿನ ಇಲ್ಲೇ ಬಿಟ್ಟು ಹೋದಂಥ ಮಕ್ಕಳು ಅಲ್ಲಿ ಚೆನ್ನಾಗಿರ್ತಾರ, ಸುಖವಾಗಿರ್ತಾರ, ನೆಮ್ಮದಿಯಾಗಿ ಊಟ ಮಾಡಿ ನಿದ್ದೆ ಮಾಡ್ತಾರ? ಅವ್ರನ್ನ ನೋಡ್ಕೊಳ್ಳೋರು ಯಾರು? ಅಕಸ್ಮಾತ್ ಜ್ವರ ಬಂದರೆ ಅವ್ರನ್ನ ಸಂತೈಸೋದು ಅಥವಾ ಕೇರ್ ಮಾಡೋದು ಯಾರು? ಎಲ್ಲ ಕ್ವಶನ್ ಮಾರ್ಕ್. ಅಲ್ಲಿ ಆ ಥರ ಆದರೆ ಇಲ್ಲಿ ತಂದೆ ತಾಯಿ ನಿಜವಾಗ್ಲೂ ಚೆನ್ನಾಗಿದ್ದಾರಾ? ಏನಾಗ್ತಾ ಇದೆ? ಹೆಲ್ತ್ ಹೇಗಿದೆ? ವೆಲ್ತ್ ಹೇಗಿದೆ? ಆರೋಗ್ಯವಾಗಿದ್ದಾರಾ? ಖುಷಿಯಾಗಿದ್ದಾರಾ? ಏನು ಎತ್ತ? ಈ ಎಲ್ಲ ಪ್ರಶ್ನೆಗಳಿಗೂ ಒಂದು ಕ್ವಶನ್ ಮಾರ್ಕ್ಗಳು ಬರುತ್ತೆ ಗುರು. ಆ ಕ್ವಶನ್ ಮಾರ್ಕ್ಗಳಿಗೆಲ್ಲ ಆನ್ಸರು ಲಾಸ್ಟ್ 20-25 ನಿಮಿಷದಲ್ಲಿ ಕೊಟ್ಟಿದ್ದಾರೆ. ಸೂಪರಾಗಿ ಬರ್ತಿದ್ದಾರೆ. ಡೈರೆಕ್ಟರ್ಗೊಂದು ಹ್ಯಾಟ್ಸ್ ಆಫ್ ಹೇಳೋಣ. ಈ ಸಿನಿಮಾ ಫನ್ ಅನ್ನೋದಕ್ಕಿಂತ ಹೆಚ್ಚಾಗಿ ಎಮೋಷನ್ಸ್ನ ಸಕ್ಕತ್ತಾಗಿ ಕ್ಯಾರಿ ಮಾಡಿದ್ದಾರೆ. ಬಿಕಾಸ್ ಐ ಲವ್ ಎಮೋಷನ್ಸ್. ಕ್ಲೈಮ್ಯಾಕ್ಸ್ ಅಲ್ಲಿ ಹೋಗ್ತಾ ಸಿನಿಮಾ ಬೇರೆ ರೂಟಿಗೆ ತಗೊಳುತ್ತೆ. ಅದೇನು ಅನ್ನೋದು ನೀವು ಸಿನಿಮಾ ನೋಡಿದಾಗಲೇ ಗೊತ್ತಾಗುತ್ತೆ. ಅಂದಾಗೆ ಈ ಸಿನಿಮಾದ ಟೆಕ್ನಿಷಿಯನ್ಸ್ ಬಗ್ಗೆ ನಾನೇನು ಮಾತಾಡೋಕೆ ಹೋಗಲ್ಲ. ಸಿನಿಮಾ ಪೋಸ್ಟರ್ ನೋಡ್ರೆ ಗೊತ್ತಾಗುತ್ತೆ ಇದೊಂದು ಕ್ವಾಲಿಟಿ ಇರೋ ಸಿನಿಮಾ ಅಂತ. ಸೊ ಇದಾಗಿತ್ತು ನನ್ನ ರಿವ್ಯೂ. ವರ್ಜಾ 2 ಯಾರು ನೋಡಿಲ್ಲ, OTT ರಿಲೀಸ್ ಆಗಿದೆ, ನೋಡಿ ಈ ಸಿನಿಮಾನ ಹರಸಿ ಹಂಚಿ ಬೆಳೆಸಿ. ಮತ್ತಷ್ಟು ಕನ್ನಡ ಸಿನಿಮಾ ಮತ್ತು ಬೇರೆ ಭಾಷೆ ಸಿನಿಮಾಗಳ ಮಾಹಿತಿಗಳಿಗಾಗಿ ಆ್ಯಸ್ ಯೂಶುವಲ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೋಗಿ ಬರೆಯುವ ಧನ್ಯವಾದಗಳು. ಶುಭ ದಿನ. ಬಾಯ್.